ಮಹಿಳೆಯರು ಎಲ್ಲಾ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿದ್ದಾರೆ. ಶಿವಣ್ಣ ಹೇಳಿಕೆ ನೀಡಿದ್ದಾರೆ. ಬ್ರೇಕಿಂಗ್ ಬರ್ತಾ ಇದೆ, ನೋಡೋಣ. ಮಹಿಳೆಯರು ಎಲ್ಲಾ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿದ್ದಾರೆ. ಒಬ್ಬ ಮಹಿಳೆ ಏನನ್ನು ಬೇಕಾದರೂ ಸಾಧಿಸಬಹುದು. ಬೈಂದೂರಿನಲ್ಲಿ ನಟ ಶಿವರಾಜ್ ಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ. ಅದಕ್ಕೆ ಸಾಕಷ್ಟು ಉದಾಹರಣೆಗಳು ಕಣ್ಣ ಮುಂದಿವೆ. ಅದೇ ಕಾರಣಕ್ಕೆ ಗೀತಾ ಚುನಾವಣೆಗೆ ಸ್ಪರ್ಧಿಸಿದ್ದಾರೆ. ಬೈಂದೂರಿನಲ್ಲಿ ನಟ ಶಿವರಾಜ್ ಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ. ಶಿವಮೊಗ್ಗ ಕ್ಷೇತ್ರದ ಲೋಕಸಭಾ ಕ್ಷೇತ್ರದ ಚುನಾವಣಾ ಕಾವು ಕೂಡ ರಂಗೇರ್ತಾ ಇರುವ ಹಾಗೆ ಈ ಲೋಕಸಭಾ ಕ್ಷೇತ್ರದಿಂದ ಗೀತಾ ಶಿವರಾಜ್ ಕುಮಾರ್ ಸ್ಪರ್ಧೆ ಮಾಡ್ತಿದ್ದಾರೆ. ಹಾಗಾಗಿ ಶಿವಣ್ಣ ಪತಿ ಶಿವರಾಜ್ ಕುಮಾರ್ ಕೂಡ ಹೇಳಿಕೆಯನ್ನ ನೀಡಿದ್ದಾರೆ. ಮಹಿಳೆಯರು ಎಲ್ಲಾ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರುವ ಹಾಗೆ ಇದೀಗ ಈ ಕ್ಷೇತ್ರಕ್ಕೆ ಗೀತಾ ಶಿವರಾಜ್ ಕುಮಾರ್ ಅಂದ್ರೆ ಗೀತಾ ಚುನಾವಣೆಗೆ ಸ್ಪರ್ಧಿಸಿದ್ದಾರೆ ಅಂತ ಹೇಳಿ ಬೈಂದೂರಿನಲ್ಲಿ ನಟ ಶಿವರಾಜ್ ಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ. ಒಬ್ಬ ಮಹಿಳೆ ಏನನ್ನು ಬೇಕಾದರೂ ಏನೇನು ಕೆಲಸ ಬೇಕು ನಿಮ್ಮ ಧ್ವನಿಯಾಗಿ ನಿಮ್ಮ ಊರಿನ ಒಂದು ಮುಖ್ಯಸ್ಥರಾಗಿ ನಿಜವಾಗ್ಲೂ ಮುಚ್ಕೋತಾರೆ. ಯಾವುದೇ ಸಮಸ್ಯೆ ಇರಲಿ ಅದನ್ನ ಯಾವ ರೀತಿ ಬಗೆಹರಿಸಬೇಕು ಅಂತ ಅವರವರು ಪಾರ್ಟಿ ವರ್ಕರ್ಸ್ ಇದ್ದಾರೆ, ಅವ್ರ ತಮ್ಮ ಇದ್ದಾರೆ, ಕಾಂಗ್ರೆಸ್ ಸರ್ಕಾರ ಜೊತೆ ಸೇರಿ ಖಂಡಿತ ಮಾಡ್ತಾರೆ ಅಂತ ಒಂದು ಭರವಸೆ ಇದೆ. ನೀವು ನೋಡಿ ನೋಡಿ ಅವಾಗ ನೀವೇ ಅಂತೀರಾ ನಾವು ಸೆಲೆಕ್ಟ್ ಮಾಡೋ ಕ್ಯಾಂಡಿಡೇಟ್ ಬೆಸ್ಟ್ ಕ್ಯಾಂಡಿಡೇಟ್ ಅಂತ ನೀವೇ ಅಂತೀರಾ. ಆ ರೀತಿ ಒಂದು ಹೆಮ್ಮೆ ಪಡುವಂತ ಕೆಲಸ ಗೀತಾ ಅವ್ರು ಮಾಡ್ತಾರೆ. ಒಂದೇ ಒಂದು ಅವಕಾಶ ಕೊಡಿ ಅಷ್ಟೇ ಕೇಳಿ. ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಜೈ. ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣದ ಕುರಿತು ಬ್ರೇಕಿಂಗ್ ಬರ್ತಾ ಇದೆ, ನೋಡೋಣ. ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟದ ಆರೋಪಿಗಳಾದ ಮುಸಾಫಿರ್ ಹುಸೇನ್, ಉಗ್ರ ಅಬ್ದುಲ್ ಮತೀನ್ ಎಂಬುವರು ಕೋಲ್ಕತ್ತಾದಲ್ಲಿ ತಲೆಮರೆಸಿಕೊಂಡಿದ್ದರು. ಆರೋಪಿಗಳ ಪತ್ತೆಗೆ ಸತತ ಪ್ರಯತ್ನಗಳನ್ನ ನಡೆಸುತ್ತಿದ್ದ ಎನ್ಐಎ ಕೊನೆಗೂ ಆರೋಪಿಗಳನ್ನ ಕೋಡ್ ವರ್ಡ್ ಸಹಾಯದಿಂದ ಬಂಧಿಸಿದೆ. ಬಾಂಬ್ ಸ್ಫೋಟ ನಡೆಸಿ ಪರಾರಿಯಾಗಿದ್ದ ಮುಜಾಫಿರ್ ಹಾಗೂ ಅಬ್ದುಲ್ ಮತೀನ್ ಕೋಲ್ಕತ್ತಾದ ಪೂರ್ವ ಮಿಡ್ನಾಪುರ ದಿಘಾ ಮನೆಯಲ್ಲಿ ಅಡಗಿದ್ರು. ಈ ಮಾಹಿತಿ ಸಿಗುತ್ತಿದ್ದಂತೆ ಅಲರ್ಟ್ ಆದ ಎನ್ಐಎ ಅಧಿಕಾರಿಗಳು ಆರೋಪಿಗಳ ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣ ತನಿಖೆ ವಹಿಸಿಕೊಂಡ ಎನ್ಐಎ ಮೊದಲಿಗೆ ಶಿವಮೊಗ್ಗ ತುಂಗಾ ನದಿ ತೀರದಲ್ಲಿ ಬಾಂಬ್ ಸ್ಫೋಟ ಪ್ರಕರಣದಲ್ಲಿ ಈಗಾಗಲೇ ಬಂಧನಕ್ಕೆ ಒಳಗಾಗಿ ಜೈಲು ಸೇರಿದ್ದ ಮುಸಾಫಿರ್ ಮುನೀರ್ನನ್ನ ಕಸ್ಟಡಿಗೆ ತೆಗೆದುಕೊಂಡು ತೀವ್ರ ವಿಚಾರಣೆ ನಡೆಸಿತು. ನಂತರ ಮುನೀರ್ ಸೆಲ್ ಮೇಲೆ ದಾಳಿ ಮಾಡಿತ್ತು. ಆಗ ಅಲ್ಲಿ ಒಂದು ಮೆಮೊರಿ ಕಾರ್ಡ್ ಪತ್ತೆಯಾಗಿತ್ತು. ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣದ ಉಗ್ರರು ಅರೆಸ್ಟ್, ಶಂಕಿತರ ಬಂಧನಕ್ಕೆ ಸಹಕಾರಿಯಾಗಿದೆ ಬೆಂಗಳೂರು ಸಿಸಿಬಿ. ಸ್ಫೋಟ ಮಾಡಲು ಚೆನ್ನೈನಲ್ಲಿ ನಡೆದ ಉಗ್ರರ ಮಹಾ ಪ್ಲಾನ್. ಚೆನ್ನೈನ ಲಾಡ್ಜ್ನಲ್ಲಿ 2 ತಿಂಗಳಿಂದ ಶಂಕಿತರು ವಾಸವಾಗಿದ್ರು. ಮುಸಾಫಿರ್ ಧರಿಸಿದ್ದ ಬ್ರ್ಯಾಂಡೆಡ್ ಕಂಪನಿಯ ಕ್ಯಾಪ್ ಅದನ್ನ ಚೆನ್ನೈ ಮಾಲ್ನಲ್ಲಿ ಖರೀದಿ ಮಾಡಲಾಗಿತ್ತು. ಸ್ಫೋಟದ ಹಿಂದೆ 2 ಉಗ್ರರು ಇರುವುದು ಇದೀಗ ಪತ್ತೆಯಾಗಿದೆ. ಕೋಲ್ಕತ್ತಾ ಲಾಡ್ಜ್ನಲ್ಲಿ ಹೆಸರು ಬದಲಿಸಿದ್ರು ಶಂಕಿತರು. ಶಹನವಾಜ್ ಅನ್ಮೋಲ್ ಹೆಸರಿನಲ್ಲಿ ರೂಮ್ ಬುಕ್ ಮಾಡಿದ್ರು. ಮಾರ್ಚ್ 13 ಮತ್ತು 14ರಂದು ರೂಮ್ ಬುಕ್ ಮಾಡಿದ್ರು ಶಂಕಿತರು. ನಕಲಿ ದಾಖಲೆ ನೀಡಿ
ಬಾಂಬರ್ಸ್ ರೂಮ್ ಬುಕ್ ಮಾಡಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸಹೋದ್ಯೋಗಿ ಅಶ್ವಥ್ ಡೆಸ್ಕ್ ಲೈವ್ ನಿಂದ ಜಾಯ್ನ್ ಆಗಿದ್ದಾರೆ. ಎಸ್ ಅಶ್ವಥ್, NIA ಇದೀಗ ಇಬ್ಬರು ಉಗ್ರರನ್ನ ಬಂಧನ ಮಾಡಿದ್ದಾರೆ. ಏನ್ ಹೇಳ್ತೀರಾ ಈ ಕುರಿತು? ಅಕ್ಷತಾ, ಈಗಾಗಲೇ ಏನು ರಾಮೇಶ್ವರಂ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಬ್ಬರು ಆರೋಪಿಗಳನ್ನು NIA ಅಧಿಕಾರಿಗಳೀಗ ಬಂಧನ ಮಾಡಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಮುಸಾಫಿರ್ ಹುಸೇನ್ ಹಾಗೆ ಶಹನಾವ್ ಅಂತೇಳಿ ಇವರಿಬ್ಬರನ್ನು ಕೂಡ ನಿನ್ನೆ NIA ಅಧಿಕಾರಿಗಳು ಅರೆಸ್ಟ್ ಮಾಡಿ ಅವ್ರನ್ನ ಕೋರ್ಟ್ಗೂ ಕೂಡ NIA ಕೋರ್ಟ್ಗೂ ಕೂಡ ಅವ್ರನ್ನ ಸರೆಂಡರ್ ಮಾಡಿ ಅವ್ರನ್ನ ಮತ್ತೆ NIA ಅಧಿಕಾರಿಗಳ ಕಸ್ಟಡಿಗೆ ಈಗ ತೆಗೆದುಕೊಂಡು ವಿಚಾರಣೆಯನ್ನು ಕೂಡ ಮಾಡ್ತಿರೋದು. ಆದರೆ ಇಲ್ಲಿ ಪ್ರಮುಖವಾಗಿ ಅಂತಂದ್ರೆ ಈ ಇಬ್ಬರು ಆರೋಪಿಗಳನ್ನ NIA ಅಧಿಕಾರಿಗಳು ಅರೆಸ್ಟ್ ಮಾಡೋದಕ್ಕೆ ಮೇನ್ ಲಿಂಕ್ ಕೊಟ್ಟಂತಹ ವ್ಯಕ್ತಿ ಅಂತಂದ್ರೆ ಮುಜಾಮಿಲ್ ಅಂತೇಳಿ ಆತನನ್ನ ಈ ಹಿಂದೆ NIA ಅಧಿಕಾರಿಗಳು ಆತನನ್ನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದ ನಂತರ ವಿಚಾರಣೆಯನ್ನು ಮಾಡ್ತಾರೆ. ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಆತ ಒಂದಷ್ಟು ಲಿಂಕ್ ಅನ್ನ ಕೂಡ ಕೊಡ್ತಾರೆ. ಆದರೆ ಇಲ್ಲಿ ಪ್ರಮುಖವಾಗಿ ಈ ಇಬ್ಬರು ಆರೋಪಿಗಳನ್ನ ಅರೆಸ್ಟ್ ಮಾಡಬೇಕಾದಂತಹ ಒಂದು ಜವಾಬ್ದಾರಿ NIA ಅಧಿಕಾರಿಗಳಿರುತ್ತೆ. ಆದರೆ ಇಲ್ಲಿ ಪ್ರಮುಖವಾಗಿ ಅಂತಂದ್ರೆ ಬೆಂಗಳೂರಿನ CCB ಪೊಲೀಸರು ಇವರನ್ನ ಬಂಧನ ಮಾಡೋದಕ್ಕೆ ಕಂಪ್ಲೀಟ್ ಆಗಿ NIA ಅಧಿಕಾರಿಗಳಿಗೆ ಸಾಥ್ ಕೊಟ್ಟಿರುವಂತದ್ದು. ಅಂದ್ರೆ ಇವರ ಇಬ್ಬರ ಟ್ರಾವೆಲ್ ಹಿಸ್ಟ್ರಿಯನ್ನು ನೋಡ್ತಾ ಇದ್ರೆ ನಿಜಕ್ಕೂ ಒಂದು ಭಯಭೀತವಾದಂತಹ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಇವರು ಆ ರೀತಿಯಾದಂತಹ ಒಂದು ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿದ್ರು. ಅಂದ್ರೆ ಕೇವಲ ರಾಮೇಶ್ವರಂ ಬಾಂಬ್ ಬ್ಲಾಸ್ಟ್, ರಾಮೇಶ್ವರಂ ಕೆಫೆ ಅಲ್ಲ, ಮತ್ತೆ ಬೇರೆ ಬೇರೆ ಪ್ರಮುಖ ಸ್ಥಳಗಳಲ್ಲೂ ಕೂಡ ಇವರು ಬಾಂಬ್ ಬ್ಲಾಸ್ಟ್ ಮಾಡಬೇಕು ಅಂತೇಳಿ ಒಂದಷ್ಟು ಪ್ಲಾನ್ ಅನ್ನು ಕೂಡ ಹಾಕೊಂಡಿದ್ರು. ಜೊತೆಗೆ ಇವರು ಇವರಿಬ್ಬರನ್ನ ಅರೆಸ್ಟ್ ಮಾಡೋದಕ್ಕೆ ಸಿಸಿಬಿ ಪೊಲೀಸರು ಕಂಪ್ಲೀಟ್ ಆಗಿ ಸುಮಾರು 1 ವಾರಗಳ ಕಾಲ ಒಂದು ತನಿಖೆಯನ್ನು ಕೂಡ ಮಾಡ್ತಾರೆ. ಅದಾದ ನಂತರ ಏನು ಒಂದು ಕ್ಯಾಪ್, ಅಂದ್ರೆ ಒಬ್ಬ ಆರೋಪಿ ಧರಿಸಿದಂತಹ ಒಂದು ಕ್ಯಾಪ್ ಏನಿದೆಯೋ ಆ ಒಂದು ಕ್ಯಾಪ್ ಅನ್ನ ಚೆನ್ನೈನ ಒಂದು ಮಾಲ್ ನಲ್ಲಿ ಪರ್ಚೇಸ್ ಮಾಡ್ತಾರೆ. ಅಲ್ಲಿನ ಒಂದು ಬಾರ್ ಕೋಡ್ ಮೂಲಕ ಕಂಪ್ಲೀಟ್ ಆಗಿ ಈ ಆರೋಪಿಗಳು ಕೂಡ ಈಗ ಸಿಕ್ಕಿ ಬಿದ್ದಿರುವಂತದ್ದು. ಸೊ ಹಾಗಾಗಿ ಸದ್ಯಕ್ಕೆ ಈಗ ಇಬ್ಬರನ್ನು ವಶಕ್ಕೆ ತೆಗೆದುಕೊಂಡು ತೀವ್ರವಾಗಿ ವಿಚಾರಣೆಯನ್ನ ಕೂಡ ಮಾಡ್ತಾರಂಥದ್ದು. ಜೊತೆಗೆ ಏನಂತಂದ್ರೆ ಇವರ ಹಿಂದೆ ಬೇರೆ ಯಾರಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ತನಿಖೆಯನ್ನು ಕೂಡ ಮಾಡ್ತಾರಂತದ್ದು. ಅಕ್ಷತಾ, ಈಗ ಚೆನ್ನೈನ ಲಾಡ್ಜ್ ನಲ್ಲಿ 2 ತಿಂಗಳಿನಿಂದ ಶಂಕಿತರು ವಾಸವಾಗಿದ್ರು. ಅಶ್ವಥ್, ಈ ರೀತಿಯಾಗಿ ಒಂದು ಹೇಳ್ಬೇಕಂತಂದ್ರೆ ಬೆಂಗಳೂರು CCB ಸ್ಫೋಟ ಅಂದ್ರೆ ಮಾಡಲು CCB ಪೊಲೀಸರು ಇದಕ್ಕೆ ಸಹಕಾರಿಯಾಗಿದ್ರು. ಯಾವ ರೀತಿಯಾಗಿ ಡೆವಲಪ್ಮೆಂಟ್ಸ್ ಕಾಣ್ತಾ ಇದೆ? NIA ಶ್ಲಾಘನೀಯ ಕೆಲಸ ಮಾಡಿದೆ. ಅಶ್ವಥ್, ಖಂಡಿತ ಅಕ್ಷತಾ, ಇಲ್ಲಿ ಏನಂತಂದ್ರೆ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಅನ್ನ ಮಾಡಬೇಕಾದ್ರೆ ಇವರು ಸುಮಾರು 2 ರಿಂದ 3 ತಿಂಗಳ ಕಾಲ ಕಂಪ್ಲೀಟ್ ಆಗಿ ಒಂದು ರಿಹರ್ಸಲ್ ಕೂಡ ಮಾಡ್ಕೊಂಡಿರ್ತಾರೆ. ಅಂದ್ರೆ ಯಾವ ರೀತಿ ಬಾಂಬ್ ಬ್ಲಾಸ್ಟ್ ಅನ್ನ ಮಾಡಬೇಕು, ಮತ್ತೆ ಬಾಂಬ್ ಬ್ಲಾಸ್ಟ್ ಮಾಡೋದಕ್ಕೆ ಆ ಬಾಂಬ್ಗೆ ಬೇಕಾದಂತಹ ಒಂದು ಕಚ್ಚಾ ವಸ್ತುಗಳು ಅಂತ ಏನ್ ಕರೀತವೆ ಅವನ್ನ ಎಲ್ಲಿ ಖರೀದಿ ಮಾಡಬೇಕು, ಮತ್ತೆ ಹೇಗೆಲ್ಲ ಪ್ಲಾನ್ ಮಾಡಬೇಕು, ಮತ್ತೆ ಬಾಂಬ್ ಬ್ಲಾಸ್ಟ್ ಆದ ನಂತರ ಹೇಗೆ ತಪ್ಪಿಸ್ಕೊಳ್ಬೇಕು ಅನ್ನೋ ಒಂದಷ್ಟು ಸ್ಟ್ರಾಟಜಿಯನ್ನ ಮಾಡೋದಕ್ಕೆ ಏನು ಚೆನ್ನೈನ ಒಂದು ಲಾಡ್ಜ್ ನಲ್ಲಿ 2 ತಿಂಗಳ ಕಾಲ ಅಲ್ಲೇ ಒಂದು ರೂಮ್ ಅನ್ನ ಮಾಡಿಕೊಂಡು ಅಲ್ಲಿ ಒಂದು ಪ್ಲಾನ್ ಅಂತಂದ್ರೆ ಆ ಬ್ಲೂ ಪ್ರಿಂಟ್ ಅನ್ನ ಅಲ್ಲಿ ತಯಾರು ಮಾಡ್ತಾರೆ. ಅದಾದ ನಂತರ ಏನು ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಲ್ಲಿ ಒಂದು ಸ್ವಲ್ಪ ದಿನಗಳ ಕಾಲ ವಾಚ್ ಮಾಡ್ತಾರೆ. ಅಂದ್ರೆ ಯಾವ ರೀತಿ ಹೋಗ್ಬೇಕು. ರಾಮೇಶ್ವರಂ ಕೆಫೆ ಅಂತಂದ್ರೆ ಈಗ ಬೆಂಗಳೂರಲ್ಲಿ ಪ್ರಮುಖವಾಗಿ ಅಂದ್ರೆ ರಾಜಾಜಿನಗರದಲ್ಲಿ ಒಂದಿದೆ, ಮತ್ತೆ ಜೊತೆಗೆ ಮಾರತಳ್ಳಿಯಲ್ಲಿ ಒಂದಿದೆ. ಸೊ ಹಾಗಾಗಿ ಅಲ್ಲಿ ಅಂದ್ರೆ ಮಲ್ಲೇಶ್ವರಂ ಅಲ್ಲಿ ಅಂದ್ರೆ ರಾಜಾಜಿನಗರದಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಬೇಕಾ ಅಥವಾ ಮಾರತಳ್ಳಿಯಲ್ಲಿರುವಂತಹ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಬೇಕಾ, ಈ ರೀತಿಯಾದಂತಹ ಒಂದಷ್ಟು ಅಂದ್ರೆ ಎಲ್ಲವನ್ನು ಕೂಡ ತುಂಬಾ ಸಂಕ್ಷಿಪ್ತವಾಗಿ ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗ್ತಾರೆ. ಅದಾದ ನಂತರ ಅವರು ಆಯ್ಕೆ ಮಾಡ್ಕೊಳ್ಳುವಂಥದ್ದು ರಾಮೇಶ್ವರಂ ಅಂದ್ರೆ ಮಾರತಳ್ಳಿಯಲ್ಲಿರುವಂತಹ ರಾಮೇಶ್ವರ ಕೆಫೆ. ಅಲ್ಲಿ ಏನು ಬಾಂಬ್ ವಸ್ತುನ ಅಲ್ಲಿಟ್ಟು ಅದಾದ ನಂತರ ಏನು ಬ್ಲಾಸ್ಟ್ ಮಾಡ್ತಾರೆ. ಅದಾದ ನಂತರ ಏನು BMTC ಬಸ್ಸಲ್ಲೂ ಕೂಡ ಸಂಚಾರ ಮಾಡ್ತಾರೆ. ಜೊತೆಗೆ ಅವರು ಓಡಾಡುವಂತಹ ಕಂಪ್ಲೀಟ್ ಆದಂತಹ ದೃಶ್ಯಾವಳಿಗಳು ಕಂಪ್ಲೀಟ್ CCTV ಕೂಡ ಸೆರೆಯಾಗುತ್ತೆ. ಸೊ ಆ CCTV ಆಧಾರದ ಮೇಲೆ ಪೊಲೀಸರು ತನಿಖೆಯನ್ನು ಶುರು ಮಾಡ್ತಾರೆ. ಮೊದಲಿಗೆ ಈ ಒಂದು ಪ್ರಕರಣವನ್ನ CCBಗೆ ಹಸ್ತಾಂತರ ಮಾಡ್ತಾರೆ. CCB ಅಧಿಕಾರಿಗಳು ಒಂದಷ್ಟು ಪ್ರಾಥಮಿಕವಾಗಿ ತನಿಖೆಯನ್ನು ಕೂಡ ಮಾಡ್ತಾರೆ. ಸೊ ಪ್ರಾಥಮಿಕವಾಗಿ ತನಿಖೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಒಂದಷ್ಟು ಕ್ಲೂ ಸಿಗುತ್ತೆ. ಅದಾದ ನಂತರ ಏನು ಕೇಂದ್ರ ಸರ್ಕಾರ ಇದನ್ನ ಇಮಿಡಿಯೇಟ್ಲಿ ಏನು NIAಗೆ ಹಸ್ತಾಂತರ ಮಾಡ್ತಾರೆ. NIA ಅಧಿಕಾರಿಗಳು ಈ ಒಂದು ಪ್ರಕರಣವನ್ನ ಕೈಗೆತ್ತಿಕೊಂಡ ನಂತರ ಈಗ ಇಬ್ಬರು ಆರೋಪಿಗಳಂದ್ರೆ ಪ್ರಮುಖವಾಗಿ ಮುಜಾಮಿಲ್ ಶಿವಮೊಗ್ಗದಲ್ಲಿ ಏನು ಅರೆಸ್ಟ್ ಆದ ಆರೋಪಿ, ಸೊ ಆ ಆರೋಪಿಯ ಹಿನ್ನೆಲೆ ಅಂದ್ರೆ ಆರೋಪಿ ಕೊಟ್ಟಂತಹ ಹಿಂಟ್ ಮೇಲೆ ಈ ಇಬ್ಬರು ಆರೋಪಿಗಳನ್ನ ಈಗ ಬಂಧನ ಮಾಡಿರುವಂತದ್ದು. ಜೊತೆಗೆ ಅಂತಂದ್ರೆ ಬೆಂಗಳೂರಿನ CCB ಪೊಲೀಸರುಗಳು ಈ ಒಂದು ಕಾರ್ಯಾಚರಣೆಯಲ್ಲಿ ಅಂದ್ರೆ ಕಂಪ್ಲೀಟ್ ಅಂದ್ರೆ ಡೇ 1 ಇಂದ ಇಲ್ಲಿವರೆಗೂ ಕೂಡ ಕಂಪ್ಲೀಟ್ ಆಗಿ ಕಾರ್ಯಾಚರಣೆಯಲ್ಲಿ CCB ಅಧಿಕಾರಿಗಳು ಭಾಗವಹಿಸಿದ್ದು ಒಂದು ವಿಶೇಷ ಅಂತ ಹೇಳ್ಬೋದು. ಅಕ್ಷತಾ, ಥ್ಯಾಂಕ್ ಯು ಅಶ್ವಥ್ ತಮ್ಮೆಲ್ಲ ಮಾಹಿತಿಗಳಿಗೆ.